ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ, ಗುಜರಾತಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಕರ್ನಾಟಕದಿಂದ ಬರುವಾಗ ರೊಟ್ಟಿ ಮಿಷಿನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಅದು ಯಾವ ರೀತಿ ಇದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜೊತೆಗೆ ಇದು ಯಾವ ರೀತಿ ಇದೆ, ಯಾವ ರೀತಿ ಯೂಸ್ ಮಾಡೋದು ಮತ್ತು ಹೇಗೆ ಫಿಟ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ರೊಟ್ಟಿ ಮಿಷಿನ್ನ ಬೇರೆ ರೀತಿ ಅಂದರೆ ಕರೆಂಟಲ್ಲಿ ಮಾಡ್ತೀವಲ್ಲ ಆ ಥರ ತರಿಸ್ಕೊಂಡಿದ್ದೆ. ಅದು ಯಾಕೋ ಅಷ್ಟು ನೀಟಾಗಿ ವರ್ಕ್ ಆಗಲಿಲ್ಲ. ಮತ್ತು ಪರ್ಸ್ನಲ್ ಆಗಿ ನನಗೂ ಕೂಡ ಕರೆಂಟಿಂದು ಇಷ್ಟ ಆಗಲಿಲ್ಲ, ಹೆಲ್ತಿಗೂ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದು ಬೇಡ ಅಂತ ಹೇಳಿ ಇವಾಗ ಈ ಥರ ಎರ್ಕಲ್ಲಿ ಮಾಡಿರೋ ರೊಟ್ಟಿ ಮಿಷಿನ್ನ ತರಿಸ್ಕೊಂಡಿದ್ದೀನಿ. ನಾನು ಇದನ್ನು ತುಂಬಾ ಸರ್ಚ್ ಮಾಡಿ ಹಾಗೆ ಯೂಟ್ಯೂಬಲ್ಲಿ ನೋಡಿ ತರಿಸ್ಕೊಂಡಿರೋದು. ಇದನ್ನು ಯಾವ ರೀತಿನ ಫಿಟ್ ಮಾಡ್ಕೊಳ್ಳೋದು ಅಂತೇಳಿ ಇವಾಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಾಕ್ಸ್ನ ಓಪನ್ ಮಾಡಿದ್ದಾದ್ಮೇಲೆ 2 ಪ್ಲೇಟ್ ಕೊಟ್ಟಿರ್ತಾರೆ, ಅಂದರೆ ಎರ್ಕಿಂದು. ನಾವು ಇದನ್ನ ಎರ್ಕು ಅಂತ ಕರಿತೀವಿ, ಬೇರೆ ಕಡೆ ಯಾವ ರೀತಿ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ಹಂಗಾಗಿ ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಎರ್ಕಿಂದು ಓಪನ್ ಮಾಡಿದ್ದಾದ್ಮೇಲೆ ಅಂಗಡಿಯರು ನನಗೆ ಮೊದಲೇ ಹೇಳಿದ್ರು 4 ಅಂದರೆ ಸ್ಟಿಕ್ಕರ್ನ ಅಂಟಿಸಿಡ್ತೀವಿ. ಒಂದು ಸೈಡು 4, ಇನ್ನೊಂದು ಸೈಡು 5 ಅಂತ ಸ್ಟಿಕ್ಕರ್ನ ಅಂಟಿಸಿಡ್ತೀವಿ. ಅದೇ ರೀತಿ ಇನ್ನೊಂದು ಪ್ಲೇಟಲ್ಲಿ 4, 5 ನಂಬರ್ ಇರುತ್ತೆ. ಹಂಗಾಗಿ 4ನ 4 ಕಡೆಗೆ ತಿರುಗಿಸಿ ಮತ್ತೆ 5ನ 5 ಕಡೆಗೆ ತಿರುಗಿಸಿ ಹಾಕಬೇಕು, ಇಲ್ಲಾಂದರೆ ರೊಟ್ಟಿ ನೀಟಾಗಿ ಬರಲ್ಲ ಮತ್ತೆ ದಪ್ಪ ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ 4 ಇರೋ ನಂಬರ 4 ಕಡೆ, 5 ಇರೋ ನಂಬರ 5 ಕಡೆ ಹಾಕಿ ಇವಾಗ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ. ಅವರೇನೆ ನೆಟ್ಟು ಬೋಲ್ಟು ಎಲ್ಲನೂ ಕೊಟ್ಟಿರ್ತಾರೆ, ಜಸ್ಟ್ ನಾವು ತಗೊಬಂದು ಫಿಟ್ಟಿಂಗ್ ಮಾಡ್ಕೋಬೇಕು. ಅಂದರೆ ಆ ನಂಬರ್ಗಳನ್ನ ನೋಡ್ಕೊಂಡ್ರೆ ಸಾಕು. ನನಗೆ ಬಂದಿರೋ ರೀತಿ ನಂಬರ್ಗಳನ್ನ ನೋಡ್ಕೊಂಡು ಫಿಟ್ಟಿಂಗ್ ಮಾಡಿ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ ಫಿಟ್ಟಿಂಗ್ ಮಾಡಿದ್ವಿ. ಮಧ್ಯದಲ್ಲಿ ನಟ್ಟು ಅಂದರೆ ಸ್ಕ್ರೂ ಇದೆಯಲ್ಲ, ಅಲ್ಲಿ ನಮಗೆ ಟೈಟು ಮತ್ತು ಲೂಸು ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ನಮಗೆ ಟೈಟ್ ಬೇಕು ಅಂದರೆ ಟೈಟ್ ಮಾಡ್ಕೋಬೋದು, ಲೂಸ್ ಬೇಕು ಅಂದರೆ ಲೂಸ್ ಮಾಡ್ಕೋಬೋದು. ಫೈನಲಿ ಕಂಪ್ಲೀಟ್ ಆಯಿತು ನನ್ನ ರೊಟ್ಟಿ ಮಿಷಿನ್ನು. ಇದು ನಾನು ಹೇಳಿ ರೀತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಅದೇ ಥರನ ಫಿಟ್ಟಿಂಗ್ ಮಾಡಿಕೊಂಡ್ರೆ ರೊಟ್ಟಿ ಮಿಷಿನ್ನು ಬೇಗನೆ ಫಿಟ್ ಮಾಡ್ಕೊಬೋದು. ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇವಾಗ ಮೇಲ್ಗಡೆ ತಿರುಗಿಸ್ತಾ ಇದ್ದೀವಲ್ಲ, ಅದು ಟೈಟ್ ಇದೆಯಾ ಲೂಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ನಮ್ಮ ಕಂಪ್ಲೀಟ್ ಆಗಿ ರೊಟ್ಟಿ ಮಿಷಿನ್ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ರೊಟ್ಟಿ ಹಸಿಟ್ಟನ್ನ ನೀಟಾಗಿ ಹದವಾಗಿ ಕಲಿಸ್ಕೊಬೇಕು, ಇಲ್ಲಾಂದರೆ ರೊಟ್ಟಿ ನೀಟಾಗಿ ಬರಲ್ಲ, ಮತ್ತೆ ಮಂದ ಬಂದ್ಬಿಡುತ್ತೆ, ನೀಟಾಗಿ ತೆಳುವಾಗೂ ಬರಲ್ಲ. ಯಾವ ರೀತಿ ಹಸಿಟ್ಟನ್ನ ಕಲಿಸ್ಕೋಬೇಕು ಅಂತೇಳಿ ಜಸ್ಟ್ ಬೈಲಿ ಹಾಗೆ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ಅಕ್ಕಿ ಹಸಿಟ್ಟನ್ನ ತಗೊಂಡು ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ತಣ್ಣೀರಲ್ಲಿ ನೀಟಾಗಿ ಕಲಿಸ್ಕೊಬೇಕು. ಅಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದದಲ್ಲಿದ್ರೆ ಸಾಕು. ತೀರಾ ಗಟ್ಟಿ ಆದರೆ ರೊಟ್ಟಿ ಪರ್ಫೆಕ್ಟ್ ಆಗಿ ಬರಲ್ಲ, ಮತ್ತೆ ನಮಗೆ ಪ್ರೆಸ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಚಪಾತಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ರು ಸಾಕು. ಇದಕ್ಕೆ ನಾನು ಬಿಸಿನೀರಾಗಲಿ ಅನ್ನ ಆಗಲಿ ಯಾವುದೇ ರೀತಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿಲ್ಲ, ಬರೀ ಜಸ್ಟ್ ಉಪ್ಪು, ನೀರು, ಅಕ್ಕಿ ಹಸಿಟ್ಟನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ. ನಾವು ಕೈಲಿ ರೊಟ್ಟಿನ ಬಡಿತೀವಿ ಅಂತ ಅಂದರೆ ಅನ್ನ ಅಥವಾ ಬಿಸಿನೀರಿಂದ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರ್ತವೆ, ಅಂದರೆ ಎಲ್ಲೂ ಕಿತ್ತೋಗಲ್ಲ ನಾವು ರೊಟ್ಟಿನ ಬಡಿಬೇಕಾದ್ರೆ. ಆದರೆ ಇದ್ರಲ್ಲಿ ಹಂಗಲ್ಲ, ಪ್ರೆಸ್ ಮಾಡಿದ್ರೆ ಸಾಕು ರೊಟ್ಟಿ ಬರುತ್ತಲ್ಲ, ಹಾಗಾಗಿ ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ರೊಟ್ಟಿನ ಯಾವ ರೀತಿ ಹಾಕೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ರೊಟ್ಟಿ ಶೀಟ್ನ ತಗೊಂಡಿದ್ದೀನಿ. ನಿಮ್ಗೇನಾದ್ರೂ ರೊಟ್ಟಿ ಶೀಟ್ ಇಲ್ಲ ಅಂತ ಅಂದರೆ ಬಾಳೆ ಎಲೆನೂ ಸಹ ಬಳಸ್ಕೊಬೋದು. ಇನ್ನೊಂದು ಆಪ್ಷನ್ ಅಂದರೆ ನಾವು ಎಣ್ಣೆ ಕವರ್ ಇರುತ್ತಲ್ಲ ಅದನ್ನು ಸಹ ಬಳಸ್ಕೊಂಡು ರೊಟ್ಟಿನ ಮಾಡ್ಕೊಬೋದು. ಮೊದಲಿಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿದ್ದಾದ್ಮೇಲೆ ರೊಟ್ಟಿ ಶೀಟ್ ತಗೊಂಡಿರ್ತೀವಲ್ಲ ಅದ್ರ ಕೆಳಗಡೆ ಸ್ವಲ್ಪ ಎಣ್ಣೆನ ಸವರಿ ರೊಟ್ಟಿ ಶೀಟ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಕವರ್ನ ಮುಚ್ಚಬೇಕು. ಆಮೇಲೆ ರೊಟ್ಟಿ ಮಿಷಿನ್ ಮಧ್ಯದಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ. 30 ಸೆಕೆಂಡು ಸಹ ಬೇಕಾಗಲ್ಲ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ, ಬೇಗನೆ ಆಗೋಗ್ಬಿಡುತ್ತೆ. ತವ ಚೆನ್ನಾಗಿ ಕಾದಾದ್ಮೇಲೆ ನಾವು ರೊಟ್ಟಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ರೊಟ್ಟಿನ ತವೆ ಮೇಕ್ ಹಾಕಿ 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿಯಾಗಿರುತ್ತೆ. ಇದಕ್ಕೆ ನೀವು ಯಾವುದೇ ರೀತಿ ನೀರನ್ನ ಹಾಕಿ ಸವರಬೇಕು ಅನ್ನೋದೇನು ಇರಲ್ಲ. ಯಾಕೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಎಣ್ಣೆ ಸವರಿರ್ತೀವಲ್ಲ, ಹಾಗಾಗಿ ನಾವು ಯಾವುದೇ ರೀತಿ ನೀರು ಸವರಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ರೊಟ್ಟಿನ ಕೈಲಿ ಬಡಿತೀವಿ ಅನ್ನೋದಾದ್ರೆ ನೀರು ಸವರಬೇಕಾಗುತ್ತೆ, ಆದರೆ ಇದಕ್ಕೆ ಅವಶ್ಯಕತೆ ಇರಲ್ಲ. ರೊಟ್ಟಿ ಎಲ್ಲ ಮಾಡಿದ್ದಾದ್ಮೇಲೆ ಒಂದು ಚೆನ್ನಾಗಿರೋ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಮತ್ತು ನಾವು ಅಪರೂಪಕ್ಕೆ ಒಂದ್ಸಲ ಎಲ್ಲ ಕಡೆನೂ ಎಣ್ಣೆ ಸವರಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಒಣ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ರೊಟ್ಟಿ ಮಿಷಿನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಾಳಿಕೆನೂ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ. ರೊಟ್ಟಿ ಕಾಂಬಿನೇಷನಿಗೆ ನೀವು ಯಾವುದೇ ರೀತಿ ಪಲ್ಯ, ಚಟ್ನಿ, ಗೊಜ್ಜು ಯಾವ ರೀತಿನಾದರೂ ಮಾಡ್ಕೊಬೋದು. ನಾನಿವತ್ತು ನಮ್ಮ ಅಮ್ಮ ಮಾಡೋ ರೀತಿಯಲ್ಲಿ ಹಸಿಮೆಣ್ಸಿಕಾಯಿ ಮತ್ತು ಟೊಮೊಟೊನ ಬಳಸ್ಕೊಂಡು ಗುಡ್ಗಾರನ ಮಾಡಿದೆ. ನಿಮ್ಗೇನಾದ್ರು ಗುಡ್ಗಾರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಗುಡ್ಗಾರ ತುಂಬಾ ಫೇವ್ರೇಟು.
ನನಗೆ ಈ ರೊಟ್ಟಿ ಮಿಷಿನ್ ತುಂಬಾ ಯೂಸ್ಫುಲ್ ಅನ್ನಿಸ್ತು. ಯಾಕೆಂದರೆ ನಾನು 7ರಿಂದ 8 ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಮಕ್ಕಳನ್ನ ಕಟ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಹಾಗಾಗಿ ರೊಟ್ಟಿ ಮಿಷಿನ್ನ ಪರ್ಚೇಸ್ ಮಾಡಿದೆ. ನನಗೆ ಮಾತ್ರ ಅಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ಲ, ಜೊತೆಗೆ ನಮ್ಮನೆ ಥರನೇ ತುಂಬ ಜನಕ್ಕೆ ಅಡುಗೆ ಮಾಡಬೇಕಾಗಿರುತ್ತಲ್ಲ, ಅವ್ರಿಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.